ಆತ್ಮೀಯರೇ ನಮಸ್ಕಾರ. ನಾನಿವತ್ತು ಲಜ್ಜಾ ಗೌರಿ ಬಗ್ಗೆ ಮಾತಾಡೋಳಿದ್ದೇನೆ. ಏನಪ್ಪ, ಶ್ರೀ ಗೌರಿ ಕೇಳಿದ್ದೀವಿ, ಸ್ವರ್ಣ ಗೌರಿ ಕೇಳಿದ್ದೀವಿ, ಈ ಲಜ್ಜಾ ಗೌರಿ ಯಾರು ಅಂತ ಕೇಳ್ತಾ ಇದ್ದೀರಾ? ಇದು ನೋಡಿ, ಇದೇ ಲಜ್ಜಾ ಗೌರಿಯ ಚಿತ್ರ. ಮೇಲ್ನೋಟಕ್ಕೆ ಇದು ಲೈಂಗಿಕ ಅಂಗವನ್ನು ತೋರಿಸಿದರೂ ಇದು ಪ್ರಾಥಮಿಕವಾಗಿ ಕಾಮಪ್ರಚೋದಕವಲ್ಲ. ಆದರೆ ತೋರಿಕೆಯ ಕಾಮಪ್ರಚೋದಕ ಪ್ರದರ್ಶನದೊಳಗೆ ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿದೆ. ಈಕೆಯನ್ನು ಲಜ್ಜಾ ಗೌರಿ, ಅದಿತಿ ಉತ್ತಾನಪಾದ, ಶಾಕಾಂಬರಿ, ಯಲ್ಲಮ್ಮ ಹೀಗೆ ಹಲವು ಹೆಸರುಗಳಿಂದ ಹಲವು ಕಡೆ ಈಕೆಯನ್ನು ಕರೀತಾರೆ. ಯಾರು ಈಕೆ? ಈಕೆ ಬಗ್ಗೆ ಏನಾದರೂ ನಮ್ಮ ಪುರಾಣದಲ್ಲಿ ಉಲ್ಲೇಖನ ಇದೆಯಾ ಅಂತ ನೋಡೋದಾದ್ರೆ, ದಕ್ಷನ ಇತರೆ ಹೆಣ್ಣು ಮಕ್ಕಳ ಹಾಗೆ ಲಜ್ಜಾ ಗೌರಿಯು ಕೂಡ ದಕ್ಷನ ಮಗಳು ಅಂತ ಉಲ್ಲೇಖಿಸಲಾಗಿದೆ. ಹೆಣ್ಣು ಮಕ್ಕಳು ಸಂತೋಷಕ್ಕೂ ಹಾಗೂ ಫಲಪ್ರದ ಸುಖ ಸಂಸಾರಕ್ಕಾಗಿ ಈಕೆಯನ್ನ ಪ್ರಾರ್ಥಿಸ್ತಾರೆ ಅಂತ ಉಲ್ಲೇಖಿಸಲಾಗಿದೆ. ಹಾಗೆ ನಾವು ಲಜ್ಜಾ ಗೌರಿಯನ್ನ ಪಾರ್ವತಿಗೆ ಹೋಲಿಸಿರುವುದನ್ನು ಕೂಡ ನೋಡಬಹುದು. ಸಾಮಾನ್ಯವಾಗಿ ನಾವು ಮಹಿಷಾಸುರಮರ್ದಿನಿ, ಕಾಳಿಯನ್ನು ನೋಡಿದಾಗ ಬಹುಶಸ್ತ್ರಗಳನ್ನು ಹೊಂದಿರುವಂತಹ ದೇವತೆಗಳಾಗಿದ್ದು ಅವರ ಶಕ್ತಿಯನ್ನು ವ್ಯಕ್ತಪಡಿಸುವಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಆದರೆ ಲಜ್ಜಾ ಗೌರಿ ಲೈಂಗಿಕತೆ, ಫಲವತ್ತತೆ ಮತ್ತು ಸೃಷ್ಟಿಯ ಧಾತು ರೂಪವಾದಂತಹ ಶಕ್ತಿಯ ತಳವಾದ ಆಕೆಯ ದೇಹದ ಮೂಲಕ ವ್ಯಕ್ತಪಡಿಸಲಾಗಿದೆ. ಈಕೆಯ ಭಂಗಿ ಸ್ವಲ್ಪ ವಿಚಿತ್ರನೇ ಅನ್ನಿಸಬಹುದು. ಹಾಗಾದ್ರೆ ನಮ್ಮ ಪೂರ್ವಜರು ನಮಗೆ ಏನನ್ನ ಹೇಳಲು ಹೊರಟಿದ್ದಾರೆ ನೋಡೋಣ. ನಾವು ಲಜ್ಜಾ ಗೌರಿಯ ಭಂಗಿಯನ್ನ ನೋಡಿದಾಗ ಇದು ಮಗುವಿನ ಜನನದ ಸಮಯದ ಮಹಿಳೆಯ ನಿಗದಿತ ಭಂಗಿಯಾಗಿದೆ. ನಾವು ಲಜ್ಜಾ ಗೌರಿಯನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆಕೆಯ ಮೊಣಕಾಲುಗಳು ಮುಂದಕ್ಕೆ ಚಾಚಿಕೊಂಡಿವೆ ಮತ್ತು ಮೊಣಕೈಗಳು ಅದರ ಮೇಲೆ ಇರಿಸಲಾಗಿದೆ. ತೋಳುಗಳು ಮೇಲಕ್ಕೆ ಬಾಗಿವೆ ಮತ್ತು ಪ್ರತಿ ಕೈಯಲ್ಲೂ ಕಮಲದ ಮೊಗ್ಗುಗಳನ್ನು ಹಿಡಿದಿದ್ದಾಳೆ. ಆಕೆಯ ಕುತ್ತಿಗೆಯ ಮೇಲೆ ಸಂಪೂರ್ಣವಾಗಿ ತೆರೆದ ಕಮಲವನ್ನು ನೋಡಬಹುದು. ಅವಳ ಪ್ರಬಲ ಶಕ್ತಿಯ ಕೇಂದ್ರ ಬಿಂದು ಅವಳ ವಿಶೇಷ ಸ್ತ್ರೀ ಭಾಗವಾಗಿದೆ. ಹೆರಿಗೆಯ ಸಮಯದಲ್ಲಿ ಸೊಂಟ ಹಾಗೂ ಹೊಟ್ಟೆಯ ಸ್ನಾಯುಗಳು ಸೆಳೆತದ ಸಂಕಟದಲ್ಲಿ ಇರುವ ಹಾಗೆ ಕೆಳಗಿನ ದೇಹದ ಭಾಗಗಳು ಕಾಣುತ್ತವೆ. ಕಾಲ್ಬೆರಳುಗಳು ಸಂಕೋಚವು ಹೆರಿಗೆಯ ಪ್ರಕ್ರಿಯೆಯಲ್ಲಿ ಅನುಭವಿಸುವಂತಹ ಉದ್ವೇಗ ಮತ್ತು ಹೋರಾಟವನ್ನು ತೋರಿಸುತ್ತದೆ. ಇನ್ನು ತೆರೆದ ಕಮಲವು ಪರಿಪೂರ್ಣ ಪ್ರಬುದ್ಧತೆ ಹಾಗೂ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಯಾಕೆ ಕಮಲವನ್ನೇ ಸಾಂಕೇತಿಕವಾಗಿ ಬಳಸಿದ್ದಾರೆ? ತೆರೆದ ಕಮಲವು ಸಾಯುವ ಹಂತದಲ್ಲಿದ್ದಾಗ ಹೂವಿನ ಮಧ್ಯಭಾಗದಿಂದ ಸಸ್ಯದ ಬೀಜ ಕವಚವು ಮೇಲೆ ಏಳುತ್ತದೆ. ಕಮಲದ ಬೀಜಗಳು ಮಾನವನ ಭ್ರೂಣದಂತಿದ್ದು ಅದು ತಾಯಿಯ ಗರ್ಭದಲ್ಲಿ ಸಾಕಷ್ಟು ದೊಡ್ಡದಾಗುವವರೆಗೂ ಉಳಿದಿರುತ್ತದೆ. ಇನ್ನು ಕಮಲದ ಸಸ್ಯವನ್ನು ತೆಗೆದುಕೊಂಡರೆ ತಾಯಿ ಸಸ್ಯದ ಮರಣದ ನಂತರ ಹೊಸ ಕಮಲದ ಬೀಜವು ಹೊರಹೊಮ್ಮುತ್ತದೆ. ಈ ಪ್ರಕ್ರಿಯೆಯು ಅಂತ್ಯವಿಲ್ಲದ ಪುನರುತ್ಪಾದನೆಯ ಶ್ರೇಷ್ಠ ಸಂಕೇತವಾಗಿದೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಈ ಭಂಗಿಯ ಬಗ್ಗೆ ಚರಕ ಹಾಗೂ ಸುಶ್ರುತ ಸಂಹಿತೆಯಲ್ಲಿ ಕೂಡ ವಿವರಣೆಯನ್ನ ನೀಡಲಾಗಿದೆ. ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಹಿಡಿದು ರೀಸೆಂಟ್ ಆಗಿ ಒರಿಸ್ಸಾ, ಆಂಧ್ರ ಪ್ರದೇಶ ಹಾಗೂ ಇತರೆ ಭಾಗಗಳಲ್ಲಿ ಸಿಕ್ಕಿರುವಂತಹ ಶಿಲ್ಪಗಳನ್ನು ನಾವು ನೋಡಿದಾಗ ಅದನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅಂದ್ರೆ 4 ಫಾರ್ಮ್ಸ್ಗಳಾಗಿ ವಿಂಗಡಿಸ್ತಾರೆ. ಮೊದಲನೇ ಫಾರ್ಮ್ನ ಶಿಲ್ಪಗಳಲ್ಲಿ ನಾವು ನೋಡಬಹುದು, ಅದಕ್ಕೆ ಮುಂಡ ಇರೋದಿಲ್ಲ, ತೋಡುಗಳಿರೋದಿಲ್ಲ, ಸ್ತನಗಳಿರೋದಿಲ್ಲ, ಪೂರ ಶರೀರ ಒಂದು ಕುಂಭಾಕಾರದಲ್ಲಿ ಇರ್ತದೆ. ಇದನ್ನ ನಾವು 4ನೇ ಶತಮಾನದ ನಂತರದ ಶಿಲ್ಪಗಳು, ಅಂದರೆ 10ನೇ ಶತಮಾನಕ್ಕೂ ಮುಂಚಿನ ಶಿಲ್ಪಗಳು ಅಂತ ಹೇಳಲಾಗಿದೆ. ಇನ್ನು 2ನೇ ಫಾರ್ಮ್ ಶಿಲ್ಪಗಳಿಗೆ ಬಂದರೆ ಇದರಲ್ಲಿ ಪೂರ್ಣ ಕುಂಭಾಕಾರದ ಬದಲು ತೋಡುಗಳಿದೆ, ಸ್ವಲ್ಪ ಒಂದು ಹೆಣ್ಣಿನ ಆಕಾರದಲ್ಲಿದೆ ಹೊರತು ಪೂರ್ಣ ಶರೀರ ಇಲ್ಲ ಹಾಗೂ ಮುಂಡ ಕೂಡ ಇಲ್ಲ. ಇನ್ನು 3ನೇ ಫಾರ್ಮ್ನಲ್ಲಿ ನಾವು ನೋಡಬಹುದು
ಪೂರ್ಣ ಹೆಣ್ಣಿನ ಆಕಾರ ಇದೆ ಆ ಶಿಲ್ಪಕ್ಕೆ. ಹಾಗೂ ತಲೆಯ ಜಾಗದಲ್ಲಿ ಅಂದರೆ ಮುಂಡದ ಜಾಗದಲ್ಲಿ ತೆರೆದ ಕಮಲವನ್ನ ಇರಿಸಲಾಗಿದೆ. ಎರಡೂ ಕೈಗಳಲ್ಲಿ ಕೂಡ ಕಮಲದ ಮುಗ್ಗುಗಳನ್ನ ನಾವು ನೋಡಬಹುದು. ಇನ್ನು 4ನೇ ಫಾರ್ಮ್ ನೋಡೋದಾದ್ರೆ ಅದರಲ್ಲಿ ಹೆಣ್ಣಿನ ಒಂದು ಆಕಾರ ಇದ್ದು ಹಾಗೂ ಕಮಲದ ಜಾಗದಲ್ಲಿ ಮುಂಡವನ್ನ ನೋಡಬಹುದು. ಲಜ್ಜಾ ಗೌರಿಯನ್ನ ಯಾರ್ಯಾರು ಪೂಜೆ ಮಾಡ್ತಾ ಇದ್ರು, ಯಾವಾಗ್ನಿಂದ ಪೂಜೆ ಮಾಡ್ತಾ ಇದ್ರು? ಶ್ರೀ ಸಾಮಾನ್ಯರು ಮಾತ್ರ ಪೂಜೆ ಮಾಡ್ತಾ ಇದ್ರ ಅಥವಾ ರಾಜಮನೆತನದವರು ಪೂಜೆ ಮಾಡ್ತಾ ಇದ್ರ? ಈಗಲೂ ಪೂಜೆ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ವಿಡಿಯೋನಲ್ಲಿ. ನಮಸ್ಕಾರ.